ಏನ್ಲೇ ಫುಲ್ ಚೇಂಜ್ ಆಗಿಬಿಟ್ಟಿದೆಯಲ್ಲ ನರಸಿಂಹ. ಇದರಲ್ಲೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಐತಿದ್ದೆ. ಫುಲ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಕರ್ಕೊಂಡ್ಬಂದು. ಇಲ್ಲ ತಾನೇ ಫುಲ್ಲು ಕಾಲರ್ ಗಂಟ ಬಂದ್ಬಿಟ್ರೆ ಮಾತಿಬೇಕಾ ನೋಡ್ರಿ ಗೈಸ್, ಎಲ್ಲಿಗೆ ಕೊಟ್ಟು ನೋಡಿ ಗೈಸ್. Okay, let's go. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ಇವತ್ತಲ್ಲ ನಿನ್ನೆ ನಮ್ಮ ಫ್ರೆಂಡ್ ಒಬ್ಬ ಬಂದಿದ್ದೆ ಇಲ್ಲಿಂದ ಹುಬ್ಳಿಯಿಂದ. ನನಗೂ ಇವತ್ತು ಬೆಳಿಗ್ಗೆ ಗೊತ್ತಾಯಿತು. ನಾನು ಟೆಕ್ಸ್ಟ್ ಹಾಕಿದ್ದೆ, ಇನ್ಸ್ಟಾ ಒಂದು ನಂಬರ್ ಎಲ್ಲ ಮಿಸ್ ಆಗಿತ್ತು. ಇನ್ಸ್ಟಾದಲ್ಲಿ ಟೆಕ್ಸ್ಟ್ ಹಾಕಿದ್ದೆ, ಎಲ್ಲಿದ್ಯಾ ಮಗ ಕಾಲ್ ಮಾಡು ಅಂತ. ಟೆಕ್ಸ್ಟ್ ಹಾಕ್ಬಿಟ್ಟು ಮಲಗಿದ್ದೀನಿ. ಎಷ್ಟು ಫೋನ್ ಮಾಡೋಣ ಗೊತ್ತಾಗೈಸ್ ನನಗೆ. ಪಾಪ ನಾವು ಫೋನ್ ಮಾಡಿದ್ದೀರಾ, ಬೇರೆ ಯಾರ್ಯಾರ ಕೈಲೋ ಫೋನ್ ಮಾಡಿಸೋನು ಎತ್ತೇ ಇಲ್ಲ ನಾನು. ದೆನ್ ಇವಾಗ ಎಷ್ಟು ಟೈಮ್ 5 ಗಂಟೆ ಆಯಿತು. ಆವಾಗ ಎಕ್ಸ್ಟ್ರಾ ಆಯ್ತು ನಂಗೆ ಸ್ವಲ್ಪ ನೋಡಿದ್ದು. ಮತ್ತು ಆ ಟೈಮಲ್ಲಿ ಒಂದ್ಸಲಿ ಫೋನ್ ಮತ್ತು ಪಿಕ್ ಮಾಡಿ ಮಾತಾಡಿದೆ, ಎಲ್ಲೋ ಅಂತಾನೆ. ಸೊ ಅದಕ್ಕೆ ಇವಾಗ ಇದ್ದು ನಾನು ಗಚ್ಚು ನಂಗೆ ಇದ್ದು ರೆಡಿ ಸ್ನಾನಗೆಲ್ಲ ಮಾಡಿಕೊಂಡು ಮತ್ತು ನನ್ನ ಪಿಕ್ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ. ಒಳ್ಳೆ ಮಜಾ ಬರುತ್ತೆ, ಬನ್ನಿ ಹೋಗುವ. ಹೆಂಗೆ ಬರ್ತೈತೆ ಗೈಸ್, ಮಲಗಿಬಿಟ್ಟಿದ್ದೆ, ಸರಿಯಾಗಿ ಮಲಗಿಬಿಟ್ಟಿದ್ದೆ. ಅರ್ಧ ಗಂಟೆ ಮಲಗೋಣ ಅಂದ್ಕೊಂಡು ಮಲಗಿರೋದು. ಅವನು ಟೆಕ್ಸ್ಟ್ ಹಾಕ್ಬಿಟ್ಟು ಕಾಲ್ ಮಾಡ್ತಾನೆ ಅಂದ್ಕೊಂಡು ಸುಮ್ಮನೆ ಮಲಗಿರೋದು. ಎಚ್ಚರನೇ ಇಲ್ಲ ನನಗೆ. ಬನ್ನಿ ಹೋಗುವ. ಏನ್ಲೇ ನರಸಿಂಹ, ಹಾಂ ನೋಡಿ ಗೈಸ್ ಬಾರೋ. ಏನ್ಲೇ ಫುಲ್ ಚೇಂಜ್ ಆಗಿಬಿಟ್ಟಿದೆಯಲ್ಲ ನರಸಿಂಹ. ಹಾಂ ನೋಡಿ ಗೈಸ್, ಹುಬ್ಳಿಯಿಂದ ಇವನು ಫ್ರೆಂಡ್ ಬಂದವನೇ ನನ್ನ ಮೀಟ್ ಮಾಡೋಕೆ ಅಷ್ಟು ದೂರದಿಂದ. ಬನ್ನಿ ಹೋಗುವ. ಗಾಡಿ ಒಂದು ಕೈಯಲ್ಲಿ ಕೊಟ್ಟು ಹೋಗ್ತಾಯಿದ್ದೀನಿ ನಾನು. ಎಲ್ಲಿಗೆ ಹೋಗ್ತಾ ಇದೆಯೋ ನೀ? ಹಿಂಗೇನಕ್ಕೆ ಹೋಗ್ತಾ ಇದೆಯಾ? ಅಲ್ಲ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ಹೊಂಟೋದ್ರಿ ನೀನು. ಗೈಸ್ ಇವನು ಇವಾಗ ಎಲ್ಲಿಗೋ ಹೋಗ್ಬೇಕಂತೆ. ಸೊ ಅದಕ್ಕೆ ನಾನು ಇವಾಗ ಇಲ್ಲಿ ಹತ್ತಿರ ಒಂದು ಮಾಲ್ ಐತೆ, ಆ ಮಾಲ್ಗೆ ಹೋಗ್ತಾ ಇದ್ದೀರಿ. ಹೋಗೋಣ, ಇವನ್ನೇನೋ ಶಾಪಿಂಗ್ ಏನೋ ಮಾಡಬೇಕಂತೆ. ಸೊ ಅದಕ್ಕೆ ಬನ್ನಿ, ನಾನು ಇದೇ ಔಟ್ಫಿಟಲ್ಲಿ ಹೋಗ್ತೀನಿ. ಏನು ಮಾಲ್ಗೆ ಐತಾನ, ಯಾರು ಹೋಗಿ ನೋಡ್ತಾರೆ ನಮ್ಮ ಮಾಲಲ್ಲಿ. ಒಂದು ಟೈಮ್ ಇಲ್ಲಿಂದ ಮಂತ್ರಿ ಮಾಲ್ ಇತ್ತವ ಮಗ ಗೈಸ್. ಇವನು ಅದು ಬಿಡು, ನನ್ನ ಹತ್ರ ಒಂದು ಕ್ರೇಜಿ ಮಾಡಿದ್ದೆ ಅವನೊಂದು ಟೈಮಲ್ಲಿ. ಲಾಸ್ಟ್ ಟೈಮ್ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ವಾಪಸ್ ಊರಿಗೆ ಹೋಗ್ಬೇಕಾದಾಗ ಒಂದು ತಲೆನೋವು ಕೊಟ್ಟಿದ್ದ ನನಗೆ. ಅವನ ಬಾಯಿಲ್ಲ ಆಮೇಲೆ ಕೇಳಿಸ್ತೀನಿ ರೀ ಗೈಸ್. ನಾನು ಫೈನಲಿ ಮಾಲ್ ಆಫ್ ಫಿಶನ್ಗೆ ಬಂದೆ. ನಮ್ಮ ಹುಡುಗನ ಮಾಲ್ ಆಫ್ ಫಿಶನ್ ನೋಡಬೇಕಂತೆ. ನಾನು ತುಂಬ ದಿನ ಆಯ್ತು ಇಲ್ಲಿಗೆ ಬಂದು. ಅದಕ್ಕೆ ನಾನು ಹಂಗೆ ನಿಮ್ಮ ಮಾಲ್ ಆಫ್ ಫಿಶನ್ ಎಕ್ಸ್ಪ್ಲೋರ್ ಮಾಡಿಕೊಂಡು ದೆನ್ ಹೋಗ್ತೀನಿ. ನೋಡಿ ಗೈಸ್, ಇಷ್ಟು ದೊಡ್ಡದೈತೆ ಮಾಲ್ ಆಫ್ ಫಿಶ್. ನೋಡಿಲ್ಲ ನೀನಿದು? ನೋಡಿಲ್ಲ ಇನ್ಸ್ಟಾದಲ್ಲೆಲ್ಲ ನೋಡಿಲ್ಲ. ನೀನು ಯಾವುದು ಬ್ಲಾಕ್ ಹಾಕಿಲ್ಲಲ್ಲ? ನಾನು ಬರ್ತಾ ಇರೋದೇ ಇವತ್ತು. ನಾನು ತುಂಬ ದಿನ ಆಗಿತ್ತು ಬಂದು. ನಾನು ಲಾಸ್ಟ್ ಟೈಮ್ ಸೋನಾ ಕಬಡ್ಡಿಗೆ ಬಂದಿದ್ದು ಅಷ್ಟೇ ಗೈಸ್ ಇಲ್ಲಿಗೆ. ಅದು ಬಿಟ್ಟರೆ ಇವಾಗಲೇ ಬರ್ತಾ ಇರೋದು. ತುಂಬ ದೊಡ್ಡದೈತೆ ಮಾಲು ನೋಡ್ರಿ. ಲೇ ಗೈಸ್, ಅವನೆಷ್ಟು ಊರನ್ನ ಬಿಟ್ಕೊಡಲ್ಲ ನೋಡಿ. ಊರಲ್ಲಿ ಇಷ್ಟು ದೊಡ್ಡ ಮಾಲ್ ಐತಂತೆ, ನಂಬೇಕಂತು ಗಾಯ್ಸ್. ಬೇಕಂದ್ರೆ ಹುಬ್ಳಿಯಲ್ಲಿ ನೋಡಿ, ಹುಬ್ಳಿ ಬ್ಲಾಕ್ಸಲ್ಲಿ ವಿ-ಮಾರ್ಟ್ ಎಷ್ಟು ದೊಡ್ಡದಿದೆ ನಮ್ಮ ಊರಲ್ಲಿ. ನೋಡ್ರಿ ಅವ್ನು ಎಷ್ಟಿದೆ. ಅವ್ರ ಊರನ್ನ ಬಿಟ್ಕೊಡಲ್ಲ ಗಾಯ್ಸ್. ನಾವು ಹೆಂಗೆ ನಾವು ಬೆಂಗಳೂರನ್ನ ಬಿಟ್ಕೊಡಲ್ಲ, ದೆನ್ ಅವನು ಅವರು ಹುಬ್ಳಿನ ಬಿಟ್ಕೊಡಲ್ಲ. ನೀವೇ ಅವ್ರಿಗೆ ಹೆಚ್ಚು, ನಮ್ಮೂರು ನಮಗೆ ಹೆಚ್ಚೇನಂತೆ ಮಗ. ಹೌದು ಮಗ. ಬನ್ನಿ ಒಳಗಡೆ ಹೋಗುವ. ನೋಡಿ ಗಾಯ್ಸ್, ವಾಟರ್ ನೀರು ನೋಡಿ, ನೀರು ಹೆಂಗೆ ಹರಿತೈತೆ. ಇವೆಲ್ಲ ಏನು ಗೊತ್ತಾ, ನೀರು ಎಲ್ಲೂ ವೇಸ್ಟ್ ಆಗಲ್ಲ, ಅಲ್ಲಿಂದ ಅಲ್ಲಿಗೆ ಬರ್ತಾ ಇರುತ್ತೆ ನೀರು ವಾಪಸ್ಸು. ಬನ್ನಿ ಒಳಗಡೆ ಹೋಗುವ. ಗೈಸ್ ಇಲ್ಲಿ ಬಂದಿದ್ದೀವಿ. ರೇರ್ ರ್ಯಾಬಿಟ್ ಐತೆ. ರೇರ್ ರ್ಯಾಬಿಟ್ ಇಲ್ಲ ಐತೆ ನೋಡು ಗೈಸ್. ಇದರಲ್ಲೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಐತಿದ್ದೆ. ಫಸ್ಟ್ ಟೈಮ್ ಅಂತ ಎಕ್ಸ್ಪೀರಿಯೆನ್ಸು. ಸೊ ಅದಕ್ಕೆ ಇವನಿಗೆ ನಿಂತ್ಕೊಳ್ಳೋಕ್ಕಾಗುತ್ತಾ ಇಲ್ಲ ಅಂತ ಹೇಳ್ತಿದ್ದೆ. ಪಾಪ ನಿಂತ್ಕೊಂಡವನೇ ಭಯ ಬಿದ್ದು. ಯಾಕೆ ಮಗ
ಫುಲ್ ಅಜೀಬ್ ಮಾಡ್ತಾ ಇದ್ದೀನಿ ಕರ್ಕೊಂಡ್ಬಂದು. ಇಲ್ಲ ಇಲ್ಲ ತಾನೇ, ಇಲ್ಲ ಅಂತ ಗೈಸ್. ಸುಮ್ಮನೆ ನೋಡ್ತಾ ಇದ್ದೀರಿ, ರೌಂಡ್ ಹೊಡಿತಾ ಇದ್ದೀರಿ. ಏನು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಇಷ್ಟ ಆದರೆ ನಾನು ತೊಗೊಳ್ಳೋದು, ಇವನು ತೊಗೊತಾನೆ. ಆ ಬ್ಯಾಗ್ ಕೊಡ್ಸೋ ಮಗ ನನಗೆ. ಇವಾಗ ಬ್ಲಾಗಲ್ಲಿ ನೀನು ಹೇಳ್ಬೇಕು ನನಗೇನು ಕೊಡಿಸ್ತೀಯ ನೀನು ಅಂತ ಗಿಫ್ಟು. ಬ್ಲಾಗಲ್ಲೆಲ್ಲ ಹೇಳಲ್ಲ, ತೊಗೊಂಡ್ಮೇಲೆ ನೀನೇ ಬ್ಲಾಗ್ ಮಾಡು. ಅಂದರೆ ಇವಾಗ ತೊಗೊತಾನಂತೆ, ತೊಗೊಂಡು ನನಗೆ ಗಿಫ್ಟ್ ಕೊಡ್ತಾನಂತೆ. ಆಮೇಲೆ ಇವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಂತೆ. ಬನ್ನಿ ಗೈಸ್, ನಾನೇ ಕರ್ಕೊಂಡು ಹೋಗ್ತೀನಿ ಇವನಿಗೆ. ಹೆಂಗೋ ಕೊಡ್ಸೋದು ಕಳಿಸ್ತಾನೆ, ನಾನೇ ಕರ್ಕೊಂಡು ಹೋಗ್ತೀನಿ ಇವನಿಗೆ ಏನಾದರೂ ಕೊಡಿಸು ಅಂತ. ಏನಕ್ಕೆ ಆಮೇಲೆ ಇವನು ಇಷ್ಟ ಆಗೋದು ಕೊಡ್ಸೋದು, ನನಗಿಷ್ಟ ಆಗಲ್ಲ, ನನಗೂ ಬೇಜಾರಾಗೋದು. ಅದಕ್ಕೆ ಏನಕ್ಕೆ ಅದೇನೂ ಬೇಡ. ಅದಕ್ಕೇ ನಾನೇನು ಕೇಳಿಸ್ತೀನಿ ಅದೇ ಕೊಡಿಸ್ಬಿಡ್ತೀನಿ. ಓಕೆನಾ? ಇಲ್ಲೆಲ್ಲ ಇರಬೇಕು ಗೈಸ್, ಗೂಚಿ ಇರಬೇಕು. ಗೂಚಿ ಐತಾ ಇಲ್ಲಿ ಅರಮನಿ. ನಡಿ ಹೋಗೋಣ ಪರ್ಫ್ಯೂಮ್ ಅಂಗಡಿಗೆ. ಪರ್ಫ್ಯೂಮ್ ಅಂತ ಏನೋ ಹಿಂಗೆ ಟೀ ಶರ್ಟ್ ಏನಾನು ಪರ್ಚೇಸ್ ಮಾಡೋದು ಬ್ರ್ಯಾಂಡೆಡ್. ನೋಡಿ ಗೈಸ್, ನಮ್ಮನ್ನೇ ನೋಡ್ತಾವ್ರೆ. ಮಗ ನಿದ್ದೇವ್ರನ್ನ ಹೇಳ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ಬ್ಲಾಗ್ ಮಾಡಿದಾಗ ಇಷ್ಟು ಜನದ ಮುಂದೆ ಕ್ಯಾಮ್ರಾ ಎತ್ತು ಮಾತಾಡೋಕೆ ನಂಗೆ ಒಂಥರ ಬೇಜಾರಾಗೋದು. ಏನೋ ಒಂಥರ ಏನು ಅನ್ಕೊಬಿಡ್ತಾರೋ ಆ ಥರ. ಇವಾಗ ನೋಡಿ ಆರಾಮಾಗಿ ನನಗೇನು ಅನಿಸ್ತಿಲ್ಲ ಅಂದ್ಬಿಟ್ಟು ನಾನು ಮಾತಾಡ್ಕೊಂಡು ಹೋಗ್ತಾನೆ ಇದ್ದೀನಿ ಅಲ್ಲ. ಯಾರು ಏನಾದರೂ ಅಂದ್ಕೊಂಡ್ರೆ ನಮಗೇನು, ನಮ್ಮ ಕೆಲಸ ಬ್ರೋ ಇದು. ಇವಾಗ ನಿನ್ನ ಕೆಲಸ ನೀನು ಮಾಡಿದ್ರೆ ಚೆನ್ನಾಗಿ. ಇವಾಗ ನೋಡು, ನಾನು ಸ್ಯಾಮ್ಸಂಗ್ ಥರ ಆಗಬೇಕು ಅಂದರೆ ಒಂಥರ ಮಾಡಲೇಬೇಕು ತಾನೆ ನಾನು. ಇವಾಗ ಅವನು ಇದೇ ಥರ ತಾನೆ ರೋಡಲ್ಲೆಲ್ಲ ಕ್ಯಾಮ್ರಾಗಳು ಇಟ್ಕೊಂಡು ತಿರ್ಗಾಡ್ಕೊಂಡು ಇದ್ದಿದ್ದಕ್ಕೆ ತಾನೆ ಅವ್ನು ಸ್ಯಾಮ್ಸಂಗ್ ಇರೋದು. ಬನ್ನಿ ಹೋಗುವ. ಡಿಸ್ಪ್ಲೇ ನೋಡ್ರಿ ಗೈಸ್, ಎಷ್ಟು ಏನು ಹೈಟ್ ಐತೆ ನೋಡೋ. ಡಿಸ್ಪ್ಲೇ ನೋಡು ಹೆಂಗೈತೆ. ಇವ್ರಿಗೆಲ್ಲ ಎಷ್ಟು ಪ್ರಮೋಷನ್ ಮಾಡೋಕ್ಕೆ ಇವ್ರಿಗೆಲ್ಲ ಎಷ್ಟೆಷ್ಟೋ ಕೊಡೋದು ಅಲ್ಲ. ತುಂಬ ಕೊಡ್ತಾರಲ್ಲ. ಯಾವಾಗ ಈ ಥರ ಮಾಲ್ಗಳಲ್ಲಿ ನಮ್ಮದು ಇದು ಬರೋದು, ನಮ್ಮದು ಆರ್ಟ್ಸು ಬರುತ್ತಾ ಅಲ್ಲ ಗೈಸ್? ಅಲ್ಲಿ ನೋಡ್ರಿ ಗೈಸ್, ಪ್ರಮೋಷನ್ ನೋಡ್ರಿ ಗೈಸ್ ಹೆಂಗೆ ಮಾಡೋರು ಅವರು. ಡ್ಯಾಮ್ ಬ್ರೋ ನೋಡಿ, ಇಲ್ಲೇ ಇದು ನೋಡಿ ಸಾರ. ಗೈಸ್ ಒಂದು ಬೈಕ್ ನೋಡಿ ಗೈಸ್, ಇದು ಒಂದು ಬೈಕು ಗೈಸ್. ಇಲ್ಲೇನೋ ಶೋ ನಡೀತೈತೆ, ಏನು ಶೋ ಅಂತ ಗೊತ್ತಿಲ್ಲ, ಅಲ್ಲಿ ನಡೀತೈತೆ ನೋಡ್ರಿ. ಓ, ಮೇಕಪ್ ಮಾಡೋದಲ್ಲೇ. ಯಾರದು? So I'm taking same highlighter from Rare Beauty and the shade is Exhilarate. ಏಯ್ ನೋಡಿ ಏನು ಅನ್ಸುತ್ತೋ ಹಾಂ? Release the point. ಓನಾ ಗೈಸ್? ಅಲ್ಲ ಏನದು ನೋಡಿ ಗೈಸ್, ಏನು ಮಸ್ತಾಗೈತೆ. ವಾವ್, ಮಾಡಿಸ್ತೀಯ ಮಗ ಅಲ್ಲಿ? ಹಾಂ, ಇಡ್ಸ್ತೀಯ ಫೋಟೋ ಕೆಳಗಡೆ? ಬೇಡ. ಓ, ಚೆನ್ನಾಗೈತೆ ಗೈಸ್. ಫೈನಲ್ ನಾವು ಇಲ್ಲಿಂದ ಹೋಗ್ತಾ ಇದ್ದೀರಿ. ಯಾಕೆ ಅಂದರೆ ನಾವು ಸುಮ್ಮನೆ ಬಂದಿದ್ದು ಏನು ತೊಗೊಳ್ಳೋಣ ಅಂತಲ್ಲ, ಈಗ ಮಾಲ್ ಆಫ್ ಏಷ್ಯಾ ನೋಡಬೇಕು ಅಂತ. ಸೊ ಅದಕ್ಕೆ ತೋರ್ಸೋಣ ಅಂತ ಬಂದಿದ್ದು. ಇಲ್ಲೆಲ್ಲ ತೊಗೊಳ್ಳೋ ಅಷ್ಟು ಇಲ್ಲ ಗೈಸ್ ನಮ್ಮ ಅಲ್ಲ. ಇಲ್ಲೆಲ್ಲ ತೊಗೊಳ್ಳೋ ಅಷ್ಟು ಇಲ್ಲ. ಸುಮ್ಮನೆ ಬಂದಿದ್ದು ಅಷ್ಟೇ, ನೋಡ್ಕೊಂಡು ಹೋಗೋಣ ಅಂತ. ಅವನು ಬಂದವನಲ್ಲ. ಇವಾಗ ನಾನು ಬೇಗ ಕೆಲ್ಸಕ್ಕೆ ಹೊಂಟೋಗ್ಬಿಡ್ಬೇಕು ಇವಾಗ 7 ಗಂಟೆಗೆಲ್ಲ. ಸೊ ಅದಕ್ಕೆ ಒಂದು ಜೊತೆ ಸ್ವಲ್ಪ ಇದ್ದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋಣ ಅಂತ ಮಾಲ್ ಆಫ್ ಏಷ್ಯಾಗೆ ಬಂದಿದ್ದು. ಈ ನಿಯರ್ ಬೈ ಇನ್ನೆಲ್ಲೂ ಇಲ್ಲ ಗಾಯ ಸುತ್ತಾಡೋಕ್ಕೆ. ಹೋದರೆ ದೂರ ಹೋಗಬೇಕು. ಈ ಟೈಮಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಲ್ಲಿ. ಸೊ ಅಣ್ಣ ಇವತ್ತು ಇಲ್ಲ ನಾಳೆ ಹೋಗ್ಬೋದು ಅನಿಸುತ್ತೆ. ಇವತ್ತ ಇಲ್ಲ ನಾಳೆ ನಾವು ಇವತ್ತು ನೈಟ್ ಇಲ್ಲ ಅಂದರೆ ನಾಳೆ ಮಾರ್ನಿಂಗ್ ಹೋಗ್ತೀವಿ. ಕನ್ಫರ್ಮ್ ಇಲ್ಲ, ನೋಡೋಣ. ನಾಳೆನಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಂತ. ಹೌದು. ಫೋಟೋ ಹಿಡಿಬೇಕಂತ ಒಂದು ನೈಕಿ ಹತ್ರ, ಅದಕ್ಕೆ ಹಿಡಿತಾ ಇದ್ದೀನಿ. ಸೊ ಗೈಸ್ ಫೈನಲಿ ನಾವು ಇಲ್ಲಿಂದ ಹೋಗ್ತಾ ಇದ್ದೀರಿ. ಏನೋ ಪರ್ಚೇಸ್ ಮಾಡ್ತಿದ್ದಂಗೆ, ಏನಕ್ಕೆ ನಾವು ಸುಮ್ಮನೆ ಬಂದಿದ್ದೀವಿ ಸುತ್ತಾಡೋಣ ಅಂತ ನಿಮ್ಗೆ ಆವಾಗಲೇ ಹೇಳ್ದಂಗೆ. ನೋಡಿರಿ ಬರೋಷ್ಟು ಕತ್ಲೆ ಕೊಂಚಿನೂ ಹೆಂಗೆ ಬರೋ. ಬನ್ನಿ ಹೋಗುವ. ಗಾಡಿನ ನಾನು ಆಚೆ ಕಡೆನೇ ಪಾರ್ಕ್ ಮಾಡಿದ್ದೀನಿ. ಒಳಗಡೆ ಬಿಟ್ಟರೆ 200 ರೂಪಾಯಿ ಚಾರ್ಜಸ್ ತೊಗೊತಾನೆ ಗೈಸ್. 2 ವೀಲರ್ಗೆ 100 ರೂಪಾಯಿ ಸುಮ್ಮನೆ ತೊಗೊತಾನೆ. ಏನು ಬಂದಿರೋದು 60 ಗಂಟೆ ಆಯ್ತು ನಾವು ಅಷ್ಟು. ಸುಮ್ಮನೆ ಅದಕ್ಕೆಲ್ಲ ಏನಕ್ಕೆ ಇನ್ವೆಸ್ಟ್ ಮಾಡೋದು? ಅದಕ್ಕೇ ಏರಿಯಾನೇ ನಮ್ದಾರೆ, ಯಾರು ಕೇಳಲ್ಲ. ಅದಕ್ಕೆ ರೋಡಲ್ಲೇ ಬಿಟ್ಟು ಹೋಗ್ಬಿಡಿ. ಅಕ್ಕ ಏನೋ ಹೇಳ್ತಾವ ನೋಡಕ್ಕ. ಇವನು ಏನು ಹೇಳಿದೆ ಹೇಳೋ ಇವಾಗ ಸೋನಕ್ಕ ಫೋಟೋ ಶೂಟ್ ಇದ್ದರೆ ನಿಮ್ಮದೇ ಫೋನ್ ಯೂಸ್ ಮಾಡ್ತಾರಲ್ಲ ನೋಡಕ್ಕ ಹಿಂಗೆ ಅಜಿಪ್ ಮಾಡ್ತಾನೆ. ಇಲ್ಲ ಮಗ ನಡಿ ಮಗ, ಸ್ಟ್ರೈಟೇ ನಡಿ ಮಗ. ಹಿಂಗೆ
ಕ್ಯಾಮ್ರಾ ನಿಮ್ಮ ಕ್ಯಾಮ್ರಾ ಚೆನ್ನಾಗಿದೆ ಅಂತ ಹೇಳಿದೆ. ಇನ್ನೂ ಬೇರೆ ಏನಾದರೂ ಹೇಳಂಗೆ ಚೆನ್ನಾಗಿರೋದು ಹಂಗೆ ಬನ್ನಿ ಗೈಸ್ ಹೋಗ್ತಾ ಇದ್ದೀರಿ. ಹೋಗ್ಬಿಟ್ಟು ಏರಿಯಾಗೆ ಹೋಗ್ಬಿಟ್ಟು ಸಿಗ್ತೀರಿ ನಾವು. ನಮ್ಮ ಫೇವ್ರೇಟ್ ಗೇಮ್ ನಡೀತೈತೆ ಗೈಸ್ ಇಲ್ಲಿ ಟೂರ್ನಿಮೆಂಟು ವಾಲಿಬಾಲು. ವಾವ್ ವಾಲಿಬಾಲು ಏನಕ್ಕೆ ಏನ ನೋಡೋರು ವಾಲಿಬಾಲ್ ಹೋನಾ ಇರೋ ಒಂದೇ ಅಂಶ ಸ್ಮ್ಯಾಶ್ ಹೊಡಿ ಯಾರು ಹೊಡಿತಾರೆ ನೋಡು. ಈಗ ಪಾಯಿಂಟ್ ಯಾರಿಗೆ ಬರುತ್ತೆ ನೋಡೋಣ ಇರು. ಗೈಸ್ ನಾನು ಫೈನಲಿ ಬಂದೆ. ಅಂತಂದರೆ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಸೊ ಅಲ್ಲಿಂದ ಬಂದೆ. ಇವಾಗ ಇವನು ಹೋಗ್ತಾನೆ ನನ್ನ ಗಾಡಿ ತೊಗೊಂಡು. ಹಿಂಗೆ ಇವಾಗ ಇಲ್ಲೇ ಇರ್ತಾನೆ. ಇವಾಗ ಇಲ್ಲೇ ಇರ್ತಾನೆ. ಇನ್ನು ಇವ್ರಿಗೂ ಇವಾಗ ಹೋಗೋಕ್ಕೆ ಆಸೆ ಇಲ್ಲ ಊರಿಗೆ ಹೋಗೋಕ್ಕೆ. ಊರಲ್ಲೇನೋ ಕೆಲಸ ಐತಂತೆ, ಸೊ ಇವಾಗ ಅದನ್ನೆಲ್ಲ ಪಾಸ್ ಮಾಡಿ ಇವಾಗ ಇಲ್ಲೇ ಇರ್ತಾನೆ. ಎನಿವೆ ಗೈಸ್ ಒಂದು 2 ವರ್ಷ ಹಿಂದೆ ನಮ್ಗೊಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿದ್ದ. ಹಂಗ ಏನು ಹೇಳು ಮಗ, ಬೈಲ್ ಕುಂತ್ಕೊಳ್ಳೋಣ ಬಾ. ಏನು ಹೇಳು ಮಗ, ಮಿಸ್ ಆಗಿ ಇವನ್ ಫೋನ್ ನಾನು ತೊಗೊಂಡು ಹೋಗ್ಬಿಟ್ಟಿದ್ದೆ ಗಾಯ್ಸ್. ನಾನು ಇವನ್ನ ಡ್ರಾಪ್ ಮಾಡೋಣ ಅಂತ ಹೋಗಿದ್ದೆ ಇಲ್ಲಿ ರೈಲ್ವೆ ಸ್ಟೇಷನ್ಗೆ. ಎವ್ರಿ ಇಯರ್ ನಾನು ಡ್ರಾಪ್ ಮಾಡೋಕ್ಕೆ ಇವನೇ ಬರ್ತಾನೆ ಗಾಯ್ಸ್. ಪಿಕ್ ಮಾಡ್ಕೊಳಕ್ಕೆ ಡ್ರಾಪ್ ಮಾಡೋಕ್ಕೆ ಇವನೇ ಬರ್ತಾನೆ. ಬೆಂಗಳೂರು ಬರೋದಕ್ಕೆ ಕಾರಣ ಇವನಿಗೋಸ್ಕರ. ಇಲ್ಲ ಗೈಸ್ ಸುಳ್ಳು ಹೇಳ್ತಾನೆ, ನಿಜವಾಗ್ಲೂ ಪ್ರಾಮಿಸ್ ಗಾಯ್ಸ್. ಹೌದಾ, ಥ್ಯಾಂಕ್ ಯು ಗೈಸ್. ಇನ್ನೊಂದೇನು ಅಂದರೆ ಅವರೆಲ್ಲ ಕುಂತ್ಕೊಂಡು ನಾನು ವ್ಲಾಗ್ ನೋಡ್ತಾರಂತೆ ಗೈಸ್. ದೇವರನ್ನ ನಂಬೋಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಏನು ಸೀನು ಅಂದರೆ ನಾವು ಇವ್ನು ಡ್ರಾಪ್ ಮಾಡೋಣ ಅಂತ ಹೋಗಿದ್ದೆ. ನಾನು ಗಾಡಿ ಓಡಿಸಿದ್ದೆ. ನಮ್ಮದು ಯಾರೋ ಸೋನಕ್ಕೇನೋ ಫೋನ್ ಮಾಡಿತ್ತು. ಫೋನ್ ಮಾತಾಡ್ಬಿಟ್ಟು ಕೈಲಿ ಕೊಟ್ಟಿದ್ದೆ ಫೋನ್ನ. ಸೀದಾ ಎತ್ಕೊಂಡೋಗ್ಬಿಟ್ಟಿದ್ದೆ. ನಾನು ಮರ್ತೋಗ್ಬಿಟ್ಟಿದ್ದೀನಿ ಫೋನ್ ಇವ್ನ ಕೈಲಿ ಕೊಟ್ಟಿರೋದು. ಇವನು ಮರ್ತೋಗ್ಬಿಟ್ಟವನೆ, ಸೀದಾ ಎತ್ಕೊಂಡೋಗ್ಬಿಟ್ಟವನೆ. ದೆನ್ ಅಲ್ಲಿಂದ ಆಮೇಲೆ ಆಚೆ ಕಡೆ ಬಂದ್ಮೇಲೆ ಇವ್ನು ಟ್ರೈನ್ ಹತ್ಬಿಟ್ಟು ಹೊಂಟೋಗ್ಬಿಟ್ಟವನೆ. ಆಮೇಲೆ ನೋಡ್ತಾ ಇದ್ದೀನಿ ನನ್ನ ಫೋನ್ ಇಲ್ಲ. ಆಚೆ ಕಡೆ ಬಂದು ನೋಡ್ತಾ ಇದ್ದೀನಿ ಫೋನ್ ಇಲ್ಲ. ಆಮೇಲೆ ಗಾಡಿನ ಅಲ್ಲೇ ಪಾರ್ಕಿಂಗಲ್ಲಿ ಬಿಟ್ಟು ಮಗ ಒಳಗಡೆ ಬಂದುಬಿಟ್ಟಿದ್ದೀನಿ. ನಿನ್ನ ಹುಡುಕ್ತಾ ಇದ್ದೀನಿ, ಸಿಕ್ತಿಲ್ಲ. ದೆನ್ ಆಚೆ ಕಡೆಯಿಂದ ಬಂದೆ. ಆಮೇಲೆ ಬಂದಮೇಲೆ ಅಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ ಗೊತ್ತಾ, ಟಿಕೆಟ್ ಎಲ್ಲಿ ಅಂತ ಅಲ್ಲಿ ಹಿಡ್ಕೊಬಿಟ್ಟರು ನನ್ನ. ನೋಡಿದ್ರು ನಮ್ಮನ್ನು ಟಿಕೆಟ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಹಿಂಗೆ ಫೋನ್ ಕಳೆದೋಗೈತೆ, ನಮ್ಮ ಫ್ರೆಂಡ್ಗೋಸ್ಕರ ಬಂದಿದ್ದು ಅಂತ ಅವ್ರು ಕೇಳ್ತಾನೆ ಇಲ್ಲ. ಆಮೇಲೆ ಹಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಚೆ ಕಡೆ ಬಂದೆ. ಗಾಡಿನ ಆಮೇಲೆ ನೋ ಪಾರ್ಕಿಂಗ್ ಒಳಗಡೆ ಹಾಕ್ಬಿಟ್ಟಿದ್ದೀನಿ ನಾನು. ಪೊಲೀಸವ್ರು ಬಂದು ಗಾಡಿನ ಲಾಕ್ ಮಾಡ್ಕೊಬಿಟ್ಟವ್ರು. ಅದೇನೋ ಟೈರ್ಗೆ ಹಾಕ್ತಾರೆ ಗೊತ್ತಾ, ಅದನ್ನ ಲಾಕ್ ಮಾಡ್ಕೊಬಿಟ್ಟವ್ರೆ. ಆಮೇಲೆ ಅವ್ರ ಹತ್ರ ಪೊಲೀಸವ್ರು ಬಿಟ್ಬಿಟ್ರು ನನ್ನ. ಸರ್ ಹಿಂಗೆ ಆಗೋಯ್ತು ಸರ್ ಅಂತ ಹೇಳಿದೆ, ಬಿಟ್ಬಿಟ್ರು. ಆಮೇಲೆ ಮತ್ತೆ ಫೋನ್ ತೊಗೊಳ್ಳೋಣ ಅಂತ ಹುಬ್ಳಿಗೆ ಹೋಗಿದ್ದೆ. ಹುಬ್ಳಿಗೆ ಹೋಗ್ಬಿಟ್ಟು ಇವ್ನು ಫೋನ್ ಇಸ್ಕೊಂಡು ಇವ್ನು ಚಾರ್ಜಿಂಗ್ ಬೇರೆ ಎತ್ಕೊಂಡ್ಬಿಟ್ಟಿದ್ದೀನಿ. ಜ್ಞಾಪನ ಆಯ್ತಾ? ಎಲ್ಲ ನಿಮ್ಮ ಅಪ್ಪ ಏನೋ ಬೈತಾಯಿದ್ರಪ್ಪ ನನಗೆ, ನಿಮ್ಮ ಅಪ್ಪ ಎಲ್ಲ ಬೈತಿದ್ರು ನನಗೆ. ಈಗ ಚಾರ್ಜಿಂಗ್ ಬೇರೆ ಎತ್ಕೊಂಡ್ಬಿಟ್ಟಿದ್ದೆ. ಒಂಥರ ಕ್ರೇಜಿ ಎಕ್ಸ್ಪೀರಿಯೆನ್ಸ್. ದೆನ್ ಇವಾಗ ಹೋಗ್ತಾವನೆ, ನಾಳೆ ಸಿಗೋಣ. ಬಾಯ್ 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 ಗಾಯ್ಸ್. ಬಾಯ್ ಬಾಯ್ ಮಾಡು. ಫೋನ್ ಹಾಕಿ ಹೋಗ್ಬಿಟ್ಟು ಗೊತ್ತಾಗಿರೋಂದ್ರೆ ರೋಡು ಗಾಡಿ ಬೇಗ. ಈ ಟೈಮಲ್ಲಿ ಬಂದು ಕೇಳಿದ್ರೆ ನೀನು ಎಲ್ಲ ಕಣಲ್ಲ. ಯಾವಾಗ ನಿಮ್ಗೆ ಹೇಳಿದ್ದು ಗಾಯ್ಸ್, ನಿಮಗೆ ನಾನು ಹೋದಾಗ ಫೋನ್ ಮಾಡಿದ್ದು ಊಟ ಬೇಕು ಅಂತ. ಟೈಮ್ ಇವಾಗ 10:30 11 ಗಂಟೆ ಆಯಿತು. ದಿಂದ ನೀನು ಇರೋ ನಿಮಿಷ ಒಳಗಡೆ ಬಿಟ್ಟು ಬಂದೇ ಇರೋದು ಬಂತು. ಇರೋಳು ರೆಕಾರ್ಡ್ ಆಯಿತು. ಓಕೆ ಗಾಯ್ಸ್, ನಾನು ನೈಟು ವ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮ್ಮ ದೀಪಕ್ ಇದ್ದಿಲ್ಲ. ನನ್ನ ಮಗ ಒಬ್ಬೊಬ್ಬನೇ ಬಿಟ್ಟು ಟೀ ಕುಡಿತವನೆ, ಹೆಂಗೆ ಮನ್ಸು ಬರುತ್ತೆ. ಸೊ ಗೈಸ್, ಇನ್ನೊಂದು ವಿಷಯ ಏನು ಅಂದರೆ ನಂದು ಗಾಡಿ ಬೀಗ ನಾನು ಎಲ್ಲ ಇಟ್ಬಿಟ್ಟಿದ್ದೀನಿ. ನಾನು ಇಟ್ಟು 3 ದಿನ ಆಯಿತು ಸರಿನಾ. ನನ್ನ ಹತ್ರ ಒಂದು ಎಕ್ಸ್ಟ್ರಾ ಬೀಗ ಆಯಿತು. ನಾನು ಅರ್ಜೆಂಟ್ ಎಲ್ಲಿಗೂ ಹೋಗಬೇಕಾಗಿತ್ತು ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಿದ್ದೆ. ನಾನು ಗಾಡಿ ಬೀಗ ಕಳೆದೋಗಿರೋದು ಮರ್ತೋಗ್ಬಿಟ್ಟಿದ್ದೀನಿ. ದೆನ್ ಇವಾಗ ಜ್ಞಾಪನ ಬಂತು, ನನ್ನ ಗಾಡಿ ಬೀಗ ಎಲ್ಲಿದ್ದೆ ಅಂತ. ಮೊನ್ನೆ ಎಷ್ಟು ಹುಡುಕ್ದೆ ಅಂದರೆ ಲಾಸ್ಟ್ ಟೈಮು ಅವ್ರು ಬಚ್ಚಿಕ್ಬಿಟ್ಟಿದ್ರು, ಅದು ಓಕೆ. ಮತ್ತೆ ಇವಾಗ ಬಚ್ಚಿಕ್ಕಿಲ್ಲ, ನಾವು ಕರೆಕ್ಟಾಗಿ ಹೇಳ್ರು ಬಚ್ಚಿಕ್ಕಿಲ್ಲ ಗೈಸ್. ಅವತ್ತು ಇವನು ಮತ್ತು ಗಣೇಶ್ ಇಬ್ಬರು ಸರಿ ನನ್ನ ಗಾಡಿ ಬೀಗ ಬಚ್ಚಿಕ್ಕಿರೋದು. ಸೊ ಇವತ್ತು ನನ್ನ ಪ್ರಕಾರ ಇವರೇ ಬಚ್ಚಿಕ್ಕವ್ರು ಅನಿಸುತ್ತೆ. 4 ದಿನ ಆಯಿತು ಗೈಸ್ ಗಾಡಿ. ಇವತ್ತು ಜ್ಞಾಪನ ಬಂದೈತೆ ಗಾಡಿ ಬೀಗ ಎಲ್ಲಿದ್ದೆ ಅಂತ. ಹುಡುಕ್ತಾ ಇದೀನಿ ಸಿಗ್ತಾನೆ ಇಲ್ಲ ಗೈಸ್ ಗಾಡಿ ಬೀಗ. ನಂದು ಎಲ್ಲಿ ಇಕ್ತಿದ್ದೀನಿ ಅಂತ ನನಗೆ, ನಾನು ಇಕ್ಕಿದ್ರೆ ಇಲ್ಲಿ ಟೇಬಲ್ ಮೇಲೆ ಇಕ್ತೀನಿ, ಅಲ್ಲಿ ಸೋಫಾ ಹತ್ರ ಇಕ್ತೀನಿ. ಅಲ್ಲಿ ಬಿಟ್ಟರೆ ಎಲ್ಲೂ ಇಕ್ಕಲ್ಲ ನಾನು. ಎಲ್ಲಿದ್ದೆ ಅಂತಲೇ ಜ್ಞಾಪನ ಬರ್ತಿಲ್ಲ. ಇವರೆಲ್ಲೋ ಬಚ್ಚಿಕ್ಕವ್ರು ಅನಿಸುತ್ತೆ. ಇವತ್ತು ಏನಾದರೂ ಮಾಡಲಿ ಗಾಡಿ ಬೀಗ ಹುಡುಕ್ಬೇಕು ಅನ್ಕೊಂಡ್ರೆ ಇವತ್ತೊಂದು ಕ್ರೇಜಿ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನ ನೋಡುವ. ನಿಮ್ಗೆ ಗಾಡಿ ಬೀಗ ಸಿಗ್ತಾರೆ, ನಿಮ್ಗೆ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಏನು ಅಂತ. ಬನ್ನಿ ಫಸ್ಟು ಗಾಡಿ ಬೀಗ ಹುಡುಕ್ಬಿಟ್ಟು ಸಿಗ್ತೀನಿ ನಾನು. ಸೊ ಗೈಸ್, ಗಾಡಿ ಬೀಗ ನೋಡ್ರಿ ಗೈಸ್, ಎಲ್ಲಿಕ್ಕೋರು ನೋಡಿ ಗೈಸ್,
ಎಲ್ಲಿಕ್ಕವ್ರು ನೋಡಿ ಗೈಸ್ ಗಾಡಿ ಬೀಗನವರು ಎಷ್ಟು ಹುಡುಕ್ದೆ ಅಂದರೆ 4 ದಿನ ಅಲ್ಲ, ಇವಾಗ ಮೊನ್ನೆ ನಾವು ಲಾಸ್ಟ್ ಟೈಮ್ ಕಳೆದೋದಾಗೂ ತುಂಬ ಹುಡುಕ್ದೆ. ಇಷ್ಟು ನೋಡ್ದಾಕ್ ಬಿಡ್ತೀನಿ 20 ದಿನ ಮಾತುಗಳು ಕಾಲರ್ ಗಂಟ ಬಂದ್ಬಿಟ್ರೆ ಏನಿಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ಏನಿಲ್ಲ ಹುಡ್ಕೊಂಬಂದು ಹೊಡಿತಾರೆ ನಿನಗೆ. ಗೈಸ್ ಇವ್ನಿಗೆ ಏನೋ ಬೆಜ್ಜನ್ನು ಮಾತಾಡ್ತಾನೆ, ಬ್ಯಾಡ್ ಕಮೆಂಟ್ಗಳು ಹಾಕ್ರಿ ಗೈಸ್. ಇವ್ನಿಗೆ ಹಾಕಲ್ಲ ಅಂತಾನೆ ಬ್ಯಾಡ್ ಕಮೆಂಟ್ಸು ಹಾಕ್ತಾರೆ, ನೋಡ್ತೀಯಾ? ಹಾಕ್ತಾರೆ ನೋಡು ಗೈಸ್. ಏನು ಗೈಸ್ ಹಿಂಗೆ ಮಾತಾಡ್ತಾನೆ, ಹಾಕ್ರಿ ಗೈಸ್ ಬ್ಯಾಡ್ ಕಮೆಂಟ್ಗಳು ಹಾಕ್ರಿ ಗೈಸ್. ತುಂಬ ಕೆಟ್ಟದಾಗಿ ಹಾಕಕ್ಕೆ ಹೋಗ್ಬೇಡಿ, ಸುಮ್ಮನೆ ಭಯೋ ಥರ ಹಾಕ್ರಿ ಅಷ್ಟೇ. ಪಾಪ ನಮ್ಮ ಹುಡುಗನೇ. ಆ್ಯಂಡ್ ಗೈಸ್ ಒಂದು ನಮಗೆ ಫೈನಲಿ ಗಾಡಿ ಬೀಗನೂ ಸಿಕ್ತು. 4 ದಿನ ಆದಮೇಲೆ ಇವತ್ತು ಎಫರ್ಟ್ ಹಾಕೋದಕ್ಕೆ ಗಾಡಿ ಬೀಗ ಸಿಕ್ಕೈತೆ. ಎನಿವೆ ಒಂದು ಕ್ರೇಜಿ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೆ ನಾಳೆ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಒಂದು ಸೆಕೆಂಡ್ ಎಲ್ಲರೂ ಟೆನ್ಷನ್ ಆಗಿಬಿಡ್ಬೇಕು ನೋಡ್ಕೊಳ್ಳಿ. ಬನ್ನಿ ಹೋಗುವ. ಇವಾಗ ಹೋಗಲ್ಲ, ಯಾಕಂದರೆ ಅವನು ಗಣೇಶ ರಜಾ ಹಾಕ್ಬಿಟ್ಟವನೆ. ಸೊ ಇವತ್ತು ಮತ್ತು ನಾಳೆ ಅವನು ಬರೋಲ್ಲ. ಇನ್ನು ಮಧ್ಯಾಹ್ನ ನಾನು ಫ್ರೀ ಆಗೋದು, ಒಂಚೂರು ಕೆಲಸಗಳೈತೆ. ಸೊ ಅದರಿಂದಾನೆ ಬನ್ನಿ ಮಧ್ಯಾಹ್ನದ ಮೇಲೆ ಒಂದು ಕ್ರೇಜಿ ಪ್ರ್ಯಾಂಕ್ ಮಾಡೋ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬರುತ್ತೆ. ಗೈಸ್ ಒಂದು ಏನು ಹೇಳ್ತಾ ಇದ್ದೀನಿ ಅಂದರೆ ವ್ಲಾಗ್ ಎಡಿಟ್ ಮಾಡೋದು ಕಲಿ ಅಂತ ಇದ್ದೀನಿ. ಇವನು ನೋಡಿದ್ರೆ ಏನೇನೋ ಮಾತಾಡ್ತಾನೆ, ಏನೋ ಕಲಿಬೇಕು, ನಂಗೆ ಮಾಡೋಕ್ಕೆ ಬರೋ ಕೆಲಸ ಇಲ್ವಾ ಅಂತ. ಗೈಸ್ ಅದ್ರೂ ಒಂಥರ ಕೆಲಸ ಇದ್ದಂಗೆ. ಯಾವುದೇನೋ ವ್ಲಾಗ್ ಎಡಿಟಿಂಗ್ ಮಾಡೋಕ್ಕೆ ಕಲ್ತ್ಕೊತಾನೆ. ನಾನು ಇವನು ಕೆಲಸಕ್ಕೆ ಇಕ್ಕೊತೀನಿ ಇರಲ್ಲ ಮುಚ್ಚ. ಒಳ್ಳೊಳ್ಳೆ ಎಡಿಟಿಂಗ್ಗಳು ಮಾಡ್ತಾನೆ. ಇನ್ನೊಂದು ಏನು ಫಾಲ್ಟು ಅಂದರೆ ಡೌನ್ಫಾಲು ಅಂದರೆ ಇವನು ಫ್ರೀ ಫೈರ್ ಆಡ್ತಾನೆ ಗೈಸ್. ನಂಗೆ ಇಷ್ಟ ಆಗಲ್ಲ ಕಾರ್ಟೂನ್ ಗೇಮೆಲ್ಲ ಆಡೋಕ್ಕೆ. ಜೊತೆಗೆ ಇಟ್ಕೊಂಡಿರೋದು ದೊಡ್ಡ ವಿಷಯ. ಅವನ್ನ ಏನು ಮಾಡೋದು, ಅದಕ್ಕೆ ಹೇಳ್ತಾನೆ ಎಡಿಟಿಂಗ್ ಕಲಿ ಅಂದರೆ. ನನ್ನ ಮಗ ಒಂಥರ ಸಾಯ್ತಾನೆ ನೋಡಿ. ನನಗೂ ಕೆಲಸಗಳು ಕಮ್ಮಿ ಇರುತ್ತೆ, ದೆನ್ ನನಗೂ ಒಳ್ಳೊಳ್ಳೆ ಐಡಿಯಾಗಳು ಬರುತ್ತೆ, ಹಿಂಗೆ ಮಾಡ್ಬೋದು ಕಂಟೆಂಟ್ಗಳು. ಆ್ಯಂಡ್ ದೆನ್ ಮೈಂಡ್ ಸ್ವಲ್ಪ ಫ್ರೀ ಆಗುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಮತ್ತು ಕಲಿತೇನೋ ಕಲಿಯಲ್ಲ. ಇಂಥವ್ರಿಂದನೇ ಗೈಸ್ ನಾವು ಯಾರೂ ಬೆಳೆಯಲ್ಲ. ಇಂಥ ನನ್ನ ಮಕ್ಕಳಿಂದನೇ ನಾವು ಯಾರೂ ಬೆಳೆಯಲ್ಲ. ಎಲ್ಲ ಜೊತೆಗೆ ಇರ್ತಾರೆ. ಮಗ ಒಂದು ದಿನ ಆದರೂ ನಾನು ಬ್ಲಾಗ್ ಓಪನ್ ಮಾಡಿ ನೋಡಿದ್ಯಾ? ಎಲ್ಲ ಫೋನ್ ಹಾಕ್ಕೊಂಡು ಐಫೋನ್ ಕೊಡಲ್ಲಿ ಎಲ್ಲ ಅದು ಗೈಸ್ ಇದು 1 ನಿಮಿಷ ಆಯ್ತು. ಏನೋ ತೋರಿಸ್ತೀನಿ ನಿಮಗೆ. ಸುಮಾರು ವರ್ಷ ಅಂತ ಗೊತ್ತಲ್ಲ ಅವನು. ಒಂದೇ ಒಂದು ಬ್ಲಾಗ್ ಅದು ಓಪನ್ ಮಾಡಿ ನೋಡೋಣ ನಾನು ಚೆಕ್ ಮಾಡಿಲ್ಲ. ನೋಡ್ರಿ ಒಂದೇ ಒಂದು ಬ್ಲಾಗು ನೋಡಿಲ್ಲ ನನ್ನ ಮಗ. ಯಾವುದೋ ಒಂದು ಅರ್ಧ ನೋಡೋನೆ, ಯಾವುದೋ ಇದು ನೋಡೋನೆ ಅಷ್ಟೇ. ಇದೆರಡು ನೋಡೋನೆ ಅಂತ ನನ್ನ ಮಕ್ಕಳಿಂದನೇ ಗೈಸ್. ನಮ್ಮ ಬೆಳೆಯಲ್ಲ ಬಿಡಿ. ಓಕೆ ಗೈಸ್, ನಾನು ಫೈನಲಿ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂಬರ್ ಕಿಧರ್ ಭಾಗ್ ರहा है मादर. See you in the next vlog. Thank you for watching and ಬಾಯ್ ಮಾಡೋ ಮಚ್ಚ. ಗೈಸ್ ನಾನು ಅಂತ ನಿಮ್ಮ ಫೋನಲ್ಲಿ ಏನೇನು ಪರ್ಸ್ನಲ್ ಆಯ್ತು ಓಪನ್ ಮಾಡಿ ತೋರಿಸಿಲ್ಲ ಎಲ್ರಿಗೂ. ಹಾಂ ಮಾತಾಡೋಕ್ಕೆ ಸಾಯ್ತಾನೆ ಗೈಸ್ ಇವನು. ಸೊ ನೀವೇ ಅವ್ನು ಮಾಡಿಲ್ಲ ಅಂದ್ರೆ ಏನು ಗೈಸ್, ನಿಮಗೆ ನಾನಿದ್ದೀನಿ. ಸಿಗುವ ಬಾಯ್.